ಓಕೆ, ಈಗ ಹಗ್ಗ ಬಗ್ಗೆ ಮಾತಾಡಬೇಕಂದ್ರೆ ಒಂದು 5 ಮಿನಿಟ್ಸಲ್ಲಿ ಮುಗಿಸ್ಕೊಂಡ್ಬಿಡ್ತೀನಿ. ಎಲ್ಲರೂ ಮಾತಾಡಿದ್ದಾರೆ ಆಲ್ರೆಡಿ. ನಾನು ಅನುಪ್ರಭಾ ಮೇಡಮ್ನ ಒಂದು ಪ್ರಾಜೆಕ್ಟ್ ವಿಷಯ, ನಾವಿಬ್ಬರು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಅದು ವಿಷಯವಾಗಿ ಒಂದು 3 ಮಂತ್ಸ್ಗೆ ಮುಂಚೆ ನಾನು ಅವ್ರನ್ನ ಭೇಟಿಯಾಗಿ ಮಾತಾಡುವಾಗ ಒಂದು 2-3 ಮೀಟಿಂಗ್ ಆಯಿತು. ಅದಾದಮೇಲೆ ಈ ಸಿನಿಮಾ ಬಗ್ಗೆ ನನಗೆ ಹೇಳಿದ್ರು, ಈ ಥರ ಸಿನಿಮಾ ಮಾಡಿದ್ದಾರೆ, ತುಂಬ ಖರ್ಚು ಮಾಡಿ ಚೆನ್ನಾಗಿ ಮಾಡಿದ್ದಾರೆ, ನೀವು ಚೂರು ಅವ್ರಿಗೆ ಗೈಡ್ ಮಾಡಿ ಅಂತ ಹೇಳಿದ್ರು. ಸೊ ಆವಾಗ ನಾನು ಭರದ್ವಾಜ್ ಅವ್ರನ್ನ ಮೀಟ್ ಮಾಡಿದೆ. ಆವಾಗ ಹೋದ್ರೆ ಕೋಇನ್ಸಿಡೆಂಟ್ಲಿ ವಿ ನೋ ಈಚ್ ಅದರ್ ಫಾರ್ ವೆರಿ ಲಾಂಗ್ ಟೈಮ್. ಒಂದು 10 ಇಯರ್ಸಿಂದ ಮುಂಚೆನೇ ಅವ್ರು ನನಗೆ ಗೊತ್ತಿದೆ. ಸೊ ಬಟ್ ಅವರು ಸಿನಿಮಾ ಮಾಡುವಾಗ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಸಿನಿಮಾ ಎಲ್ಲ ಆದಮೇಲೆ ಮೇಡಮ್ ಥ್ರೂ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳಿದೆ, ಇಲ್ಲ ಸರ್ ನಾನು ಸ್ವಲ್ಪ ಆಕ್ಯುಪೈಡ್ ಆಗಿದ್ದೀನಿ, ಬಟ್ ಸ್ಟಿಲ್ ಮೇಡಮ್ ಹೇಳಿದ್ದಾರೆ ನನಗೆ ಎಷ್ಟು ಆಗುತ್ತೋ ಅಷ್ಟು ನಾನು ಗೈಡ್ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಸಿನಿಮಾ ನೋಡ್ಬಿಟ್ಟು ನಾನು ಗೈಡ್ ಮಾಡೋದು ಅನ್ನೋದೇ ಫಸ್ಟ್ ಕಂಡೀಷನ್ ಆಗಿತ್ತು. ಸೊ ಫಸ್ಟ್ ಅವಿನಾಶ್ ಅವರ ಹತ್ರ ಫೋರ್ಸ್ ಮಾಡಿ ಆ ಕಾಪಿನೇ ರೆಡಿ ಮಾಡಿದ್ದು ನಾನೇ ಅಂತ ನಾನು ಪ್ರೌಡಾಗಿ ಹೇಳ್ಕೊಳ್ತೀನಿ. ಅಂದರೆ ಎಲ್ಲ ಒಂದೊಂದು ಕಡೆ ಇತ್ತು, ಅದನ್ನ ಇಲ್ಲ ನೀವು ಕಾಪಿ ರೆಡಿ ಮಾಡಿ ಫಸ್ಟ್ ಸಿನಿಮಾ ನೋಡೋಣ ಆಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿ ಸಿನಿಮಾ ನೋಡಿ ನಾವೊಂದು 10-15 ಜನ ಸಿನಿಮಾ ನೋಡಿದ್ದೀವಿ. ಸಿನಿಮಾ ನೋಡಿ ನನಗೊಂದು ಅಷ್ಟು ವಿಷಯಗಳು ಅನ್ನಿಸ್ತು. ಅದೆಲ್ಲ ಮತ್ತೆ ಕರೆಕ್ಷನ್ ಮಾಡಿ ಮ್ಯೂಸಿಕ್ ಕರೆಕ್ಷನ್ ಎಲ್ಲ ಮಾಡಿ ಇನ್ನೊಂದ್ಸರಿ 2ನೇ ಸರಿ ಸಿನಿಮಾ ನೋಡಿದ್ದೀವಿ. ಸಿನಿಮಾ ನೋಡಿದ್ಮೇಲೆ ಈಗ ನನ್ನ ಪಾಯಿಂಟ್ ಆಫ್ ವ್ಯೂಲಿ ಒಬ್ಬ ಆಡಿಯನ್ಸ್ ಆಗಿ, ಈ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಆಗಿ ನಾನು ಟು ಬಿ ಹಾನೆಸ್ಟ್, ನಾನು ಯಾವ ಒಂದು ಫಿನಾನ್ಷಿಯಲ್ ಬೆನಿಫಿಟ್ ಇಲ್ಲದೆ ನಾನು ಫ್ರೆಂಡ್ಶಿಪ್ಪಲ್ಲಿ ಮಾಡ್ತಾ ಇರೋದು. ಬಟ್ ಒಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾ ನೋಡಿ ನಾನು ಅನಿಸ್ತಾ ಇದ್ದ ವಿಷಯ ಏನಂದರೆ, ಒಂದು ಅನ್ಟೋಲ್ಡ್ ಸ್ಟೋರಿ ಇದೆ ಸೆಕೆಂಡ್ ಹಾಫಲ್ಲಿ. ದಟ್ ವಿಲ್ ಬಿ ದ ಹಿಟ್ಟಿಂಗ್ ಪಾಯಿಂಟ್ ಅಂತ ನನಗನ್ಸುತ್ತೆ. ಒಂದು 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 ಡೀಸೆಂಟ್ ಫಸ್ಟ್ ಹಾಫ್, ಐ ವಿಲ್ ನಾಟ್ ಸೇ ಗ್ರೇಟ್ ಫಸ್ಟ್ ಹಾಫ್ ಅಂತ ಹೇಳಲ್ಲ, ಬಟ್ ಒಂದು ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್. ಅದರಲ್ಲಿ ಆ ಹಿಟ್ಟಿಂಗ್ ಪಾಯಿಂಟ್ ಬಂದು ತುಂಬ ಚೆನ್ನಾಗಿದೆ. ಇಟ್ ಈಸ್ ಅನ್ ಅನ್ಟೋಲ್ಡ್ ಎಲಿಮೆಂಟ್ ಅಂತ ನಾನು ಹೇಳ್ಬೋದು. ಸೊ ನನಗೆ ಇಷ್ಟ ಆಗಿದ್ದೆ ಆ ಪಾಯಿಂಟ್ಗೋಸ್ಕರ ನಾನು ಪ್ರೊಡ್ಯೂಸರ್ನ ಅದನ್ನ ಹೇಳ, ಸರ್ ಈ ಪಾಯಿಂಟ್, ಈ ಒಂದು ಎಪಿಸೋಡ್ ಅನುಪ್ರಭಾ ಮೇಡಮ್ ಎಪಿಸೋಡ್ ನಮ್ಮನ್ನ ಕಾಪಾಡ್ಬಿಡ್ಬೇಕು ಸರ್, ವಿಚ್ ವಾಸ್ ನಾಟ್ ಟೋಲ್ಡ್ ಇನ್ ಕನ್ನಡ ಇದರಲ್ಲಿ. ಆದರೆ ಇದೇ ಪಾಯಿಂಟನ್ನು ಇಟ್ಕೊಂಡು ಒಂದು ಕಂಪ್ಲೀಟ್ ಫೀಚರ್ ಫಿಲ್ಮ್ ಮಾಡಿದ್ದಾರೆ ಭಾರತರಾಜ ಸರ್ ಮಾಡಿದ್ದಾರೆ, ವಿಚ್ ವಾಸ್ ಒನ್ ನ್ಯಾಷನಲ್ ಅವಾರ್ಡ್. ಆ ಎಲಿಮೆಂಟನ್ನು ಇವ್ರು ಇಟ್ಕೊಂಡು, ಓಕೆ ಇಟ್ಸ್ ಎ ಕ್ವಿಜ್ ನಿಮ್ಗೆ ಎಲ್ಲರೂ ಕೊಟ್ಟಿದ್ದೀನಿ ಈಗ ಮೀಡಿಯಾಗೆ, ನೀವು ಹುಡುಕ್ಬೋದು ಈಗ. ಆ ಎಲಿಮೆಂಟ್ನ ಬ್ಯೂಟಿಫುಲ್ ಆಗಿ ಇಲ್ಲಿ ಒಂದು 45 ಮಿನಿಟ್ಸ್ ನಿಮ್ಮ ಎಪಿಸೋಡ್, ವೆರಿ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅದು. ಅದೇ ದಟ್ ಶುಡ್ ಬಿ ದ ಥಿಂಗ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಅಫ್ಕೋರ್ಸ್. ಸೊ ಇದು ಇಟ್ಕೊಂಡು ನನಗೆ ಸಿನಿಮಾ ಇಷ್ಟ ಆಯಿತು. ನನ್ನ ಕೈಲಿ ಆಗೋಷ್ಟು ನಾನು ಮಾಡ್ತಾ ಇದ್ದೀನಿ. ಅದು ಚಂದ್ರ ಹೇಳಿದ್ದು ಏನಂದರೆ, ಅಮೆಝಾನ್ ವಿಷಯ ಹೇಳಿದ್ದು ಏನಂದರೆ, ನಾನು ಅಮೆಝಾನ್ಗೆ ಆಲ್ರೆಡಿ ಕಲಿಸಿ ಒಂದು ಲೆವೆಲಿಗೆ ಅವ್ರ ಸಿನಿಮಾ ನೋಡಿ ಒಂದು ಬೇಸಿಕ್ ಅಪ್ರೂವಲ್ ಅಂತ ಒಂದು ತೊಗೊಂಡಿಟ್ಟಿದ್ದೀನಲ್ಲ, ಅದನ್ನೇ ನಾನು ಚಂದ್ರ ಹತ್ರ ನಾನು ಶೇರ್ ಮಾಡಿದ್ದೆ. ಅದನ್ನೇ ಅವರು ಅದನ್ನು ಹೇಳಿದ್ದು. ಅದೇ ಥರ ನನಗೆ ಜನರಲಿ ಒಂದು ಸಿನಿಮಾ ಗೈಡ್ ಮಾಡುವಾಗ ತುಂಬ ಪ್ರಾಕ್ಟಿಕಲ್ ಆಗಿರ್ತೀನಿ. ಅವ್ರ ಹತ್ರ ಎವ್ರಿ ಟೈಮ್ ಹೇಳ್ತೀನಿ, ಇದು ಹಿಂಗೆ ಆಗುತ್ತೆ ಸರ್, ಎಕ್ಸ್ಪೆಕ್ಟೇಷನ್ನು ಹಿಂಗೆ ಇಟ್ಕೊಳ್ಳಿ, ಈ ಲೆವೆಲ್ಗೆ ಇಟ್ಕೊಳ್ಳಿ ಅನ್ನೋದನ್ನು. ಅದೇ ಥರ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ವಿಷಯ, ಬಿಸ್ನೆಸ್ ಮಾತಾಡೋ ವಿಷಯ ಮಂಜು ಸರ್ನ ನಾನು ಫಾಲೋ ಮಾಡ್ತೀನಿ. ಅದರಲ್ಲಿ ನನಗೆ ಅದನ್ನ ಹೇಳ್ಕೊಳ್ಳೋದ್ರಲ್ಲಿ ಯಾವ ಒಂದು ಇದೂ ಇಲ್ಲ. ಲೈಕ್ ಒಂದು ಡಿಸ್ಟ್ರಿಬ್ಯೂಷನ್ ವಿಷಯದಲ್ಲಿ ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿಯಲ್ಲಿ ವೆರಿ ಡೇಂಜರಸ್ ಸ್ಟೇಟ್ಮೆಂಟ್ ನಾನು ಹೇಳ್ತಾ ಇರೋದು. ಒಂದು 10 ಡಿಸ್ಟ್ರಿಬ್ಯೂಟ್ರಲ್ಲಿ ಒಂದು 8ರಿಂದ 9 ಜನ ನಾನು ನಂಬಲ್ಲ, ಅವ್ರ ಲೆಕ್ಕಗಳನ್ನ ಅವ್ರ ಮಾತುಗಳನ್ನ ನಂಬಲ್ಲ. ಆದರೆ ನಾನು ನಂಬೋ ಒಬ್ಬ ಡಿಸ್ಟ್ರಿಬ್ಯೂಟರ್ ಚಂದನ್ ಸುರೇಶ್. ಅವ್ರ ಹಾನೆಸ್ಟಿ ನನಗೆ ಇಷ್ಟ, ತುಂಬ ಕ್ಲಾರಿಟಿ ಇರುತ್ತೆ. ಹಂಗಂದ್ರೆ ಬೇರೆಯವರೆಲ್ಲ ಇಲ್ವಾ ಅಂತ ಕೇಳಿದ್ರೆ ಅದಲ್ಲ ನನ್ನ ಪಾಯಿಂಟ್. ಚಂದನ್ ಸುರೇಶ್ ಇಸ್ ವೆರಿ ಹಾನೆಸ್ಟ್, ಅಷ್ಟು ನನ್ನ ಪಾಯಿಂಟ್. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದೆ ಮಂಜು ಸರ್, ನನಗೆ ಇಷ್ಟ ಆಯಿತು. ಅವ್ರ ಜೊತೆ ಒಂದು ರೆಗ್ಯುಲರ್ ಆಗಿ ಸಿನಿಮಾಗಳು ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಚಂದನ್ ಸುರೇಶ್ ಅವ್ರಿಗೆ ಸಿನಿಮಾನ ತೋರಿಸಿದ್ವಿ. ಅವರು ಒಂದಷ್ಟು ಒಪಿನಿಯನ್ ಹೇಳಿದ್ರು. ಎಲ್ಲ ಮಾಡಿ ಫೈನಲಿ ಸಿನಿಮಾ ರೆಡಿ ಇದೆ. ಈಗ ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ. ಮಾಡಿ ಪ್ರಾಬಬ್ಲಿ ಆಗಸ್ಟ್ 19th ಆ ಥರ ರಿಲೀಸ್ ಪ್ಲಾನ್ ಮಾಡ್ತಾ ಇದ್ದೀವಿ. ಓವರ್ ಆಲ್ ಸಿನಿಮಾ ಐ ವಿಲ್ ಸೇ ಇಟ್ಸ್ ಅ ವೆರಿ ಒಂದು ಡೀಸೆಂಟ್ ಫಸ್ಟ್ ಹಾಫ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್, ಪರ್ಟಿಕ್ಯುಲರ್ಲಿ ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್ ಅಂತ ನಾನು ಹೇಳ್ತಾ ಇರೋದು ಅನುಪ್ರಭಾ ಮೇಡಮ್ ಎಪಿಸೋಡ್ ಪರ್ಟಿಕ್ಯುಲರ್ಲಿ. ಇದು ನನ್ನ ಒಪಿನಿಯನ್ನು, ಯು ಮೇ ಡಿಫರ್ ಆಲ್ಸೋ. ಇದು ನಾನು ಸಿನಿಮಾ ಒಬ್ಬ ಫಸ್ಟ್ ಟೈಮ್ ನೋಡಿರೋನಾಗಿ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಇದು ಯಾವತ್ತು ಸಿನಿಮಾ ನೋಡಿದ ಮೇಲೂ ಈಗ ಭರದ್ವಾಜ್ ಅವರಿಗೆ ನಾನು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಸಖತ್ತಾಗಿ ಮಾಡಿದ್ದಾರೆ, ಹೆಂಗಿದೆ ಗೊತ್ತಾ ಸಿನಿಮಾ, ನಾನು ಆ ಕ್ಯಾಟಗರಿಲಿ ಬರೋದೇ ಇಲ್ಲ. ನನಗೆ ಸಿನಿಮಾ ಏನು ಫೀಲ್ ಆಯಿತು, ನಾನು ಏನು ಕಾಂಟ್ರಿಬ್ಯೂಟ್ ಮಾಡಿದೆ ಆ ಸಿನಿಮಾಗೆ, ದಿಸ್ ಇಸ್ ವಾಟ್. ಅಂಡ್ ವೇಣುವ್ರ ಬಗ್ಗೆ ಅವರು ಒಂದು ಹೊಸ ನ್ಯೂ ಫೇಸು, ಮಾತಾಡೋಕ್ಕೆ ನರ್ವಸ್ ಅನ್ನೋ ವಿಷಯಗಳು ಸ್ಕ್ರೀನಲ್ಲಿ ಕಾಣಲ್ಲ. 100% ನೀವು ನಂಬೋದು ಅದನ್ನು. ನಾನು ಡೆಫಿನೆಟ್ಲಿ ಸ್ಕ್ರೀನಲ್ಲಿ ಈ ನರ್ವಸ್ನೆಸ್ ಏನು ಒಂದು ಎಸಿಟೇಷನ್ ಅವ್ರ ಹತ್ರ ಇತ್ತೋ ಅದು ಸ್ಕ್ರೀನಲ್ಲಿ ಇಲ್ಲ. ಒಂದು ಇದಾಗ ಇಟ್ ಡಸಂಟ್ ಮೀನ್ ದಟ್ ಈ ಎಸ್ ಪರ್ಫಾರ್ಮ್ಡ್ ಸೂಪರ್ಬ್ ಅಲ್ಲ. ಡೆಫಿನೆಟ್ಲಿ ಒಬ್ಬ ನ್ಯೂ ಫೇಸ್ ಏನು ಡೆಲಿವರಿ ಮಾಡಬೇಕು ಅದನ್ನು ಡೀಸೆಂಟಾಗಿ ಮಾಡಿದ್ದಾರೆ. ಓವರ್ ಆಲ್ ನಿಮ್ಮ ಸಪೋರ್ಟ್ ಬೇಕು.
ನಾನು ಅವ್ರ ಜೊತೆ ಇದನ್ನು ರಿಲೀಸ್ ಮಾಡಿ ಎಷ್ಟು ನನ್ನ ಕೈಯಲ್ಲಿ ಸಪೋರ್ಟ್ ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಬೇಕನ್ನೋದ್ರೆ ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಹಂಗಲ್ಲ, ಅದೇ ಫಸ್ಟ್ ಹಗ್ಗ ಅನ್ನುವಾಗನೇ ಅದನ್ನು ಹೇಳಿದೆ. ನಾನು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀನಿ ಸರ್, ಸ್ಟೇಟ್ ಅವಾರ್ಡು ಬಂದಿದೆ ಅದಕ್ಕೆ. ಬಟ್ ತುಂಬ ಕನೆಕ್ಟಿವ್ ಆಗಿದೆ ಸರ್. ಒಂದು ಎಲಿಮೆಂಟ್ ಮೇಲೆ ಮಾಡಿದಾರಲ್ಲ, ಲೈಕ್ ಒಂದು ಕಾಂಪೋನೆಂಟ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿರೋದು, ಅದ್ರ ಮೇಲೆ ಒಂದು ಸ್ಕ್ರೀನ್ ಪ್ಲೇ ಮಾಡಿರೋದು, ತುಂಬ ಕನೆಕ್ಟ್ ಮಾಡಿದ್ದಾರೆ ಅದನ್ನು ಚೆನ್ನಾಗಿ. ಇಲ್ಲ ನ್ಯಾಷನಲ್ ಇದು ಏನು ಗೊತ್ತಾ ಸರ್, ಡೆಫಿನೆಟ್ಲಿ ಇದು ಹಗ್ಗ ಅಂತ ಟೈಟಲ್ ಕೇಳ್ಬಿಟ್ಟು ನೀವು ಕ್ಲಾಸಿಕ್ ಸಿನಿಮಾ ಅಂತ ಅನ್ಕೋಬೇಡಿ. ವೆರಿ ವೆರಿ ಕಮರ್ಷಿಯಲಿ ಪ್ಲಾಂಟೆಡ್ ಫ್ಲೋ ಇರುವ ಒಂದು ಸಿನಿಮಾ. ಅದರಲ್ಲಿ ಒಂದು ಸೆನ್ಸಿಬಲ್ ಕಂಟೆಂಟ್ ಇದೆ. ಆ ಕಂಟೆಂಟ್ ನಮಗೆ ಡೆಫಿನೆಟ್ಲಿ ಇಟ್ಸ್ ಅನ್ ಅನ್ಟೋಲ್ಡ್ ಸ್ಟೋರಿ ಫಾರ್ ಕನ್ನಡ ನನ್ನ ಪ್ರಕಾರ. ಸೊ ಅದು ವರ್ಕ್ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಸರ್ ತುಂಬ ಬರುತ್ತೆ, ರೆಗ್ಯುಲರ್ ಆಗಿ ತುಂಬ ಪ್ರಾಜೆಕ್ಟ್ ಕನ್ಸಲ್ಟೇಷನ್ ಬರುತ್ತೆ. ನಾನು ಯಾವುದನ್ನು ಒಪ್ಪಲ್ಲ ಮೇಡಮ್ಗೆ. ಈಗ ಮೇಡಮ್ ಕಡೆಯಿಂದ 3 ಪ್ರಾಜೆಕ್ಟ್ ನನಗೆ ಬಂತು. ನಾನು ಮಾಡ್ತಾ ಇರೋದು ಇದು ಒಂದೇ. ರೆಗ್ಯುಲರ್ ಆಗಿ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಬರುತ್ತೆ. ಬಟ್ ವಿಷಯ ಏನಂದರೆ ಸರ್, ನಾವು ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀವಲ್ಲ. ಈಗ ಈ ಸಿನಿಮಾ ಬಗ್ಗೆ ನನಗೇನು ಅನಿಸ್ತೋ ಅದನ್ನು ಸ್ಟೇಜಲ್ಲಿ ಹೇಳ್ತೀನಿ. ಇದೇ ಥರ ಪ್ರೊಡ್ಯೂಸರ್ ನಮ್ಮ ಹತ್ರ ಕನ್ಸಲ್ಟೇಷನ್ಗೆ ಬರುವಾಗ ಈ ಸಿನಿಮಾ ಇಷ್ಟೇ ಅಂತ ಹೇಳ್ಬಿಟ್ಟು ಅದನ್ನು ಅವ್ರು ಅಕ್ಸೆಪ್ಟ್ ಮಾಡಲ್ಲ. ನಾನು ಬಂದು ಅವ್ರಿಗೆ ಒಂದು ಡೆಕೋರೇಟಿವ್ ಆಗಿ ಒಂದು ಮಾತು ಹೇಳಿ ನಾನೊಂದು 5-10 ಲಕ್ಷ ರೂಪಾಯಿ ಮಾಡ್ಕೋಬೋದು ಈಸಿಲಿ, ವಿಚ್ ಐ ಡೋಂಟ್ ವಾಂಟ್ ಟು ಡೂ ಇಟ್. ಈಗ ನನ್ನ ಮಾತು ಸ್ಟ್ರೈಟ್ ಆಗಿರುತ್ತೆ. ಅದನ್ನ ನೀವು ಒಪ್ಕೊಂಡ್ರೆ ಫೈನ್, ಇಲ್ಲ ಅಂದ್ರೆ ಬೇಡ ಅಂತ. ಅದಕ್ಕೆ ಈಗ ಕನ್ಸಲ್ಟೇಷನ್ ಅಂದ ತಕ್ಷಣ 1 ಅವರ್ಗೆ 5,000 ಅಂತ ಮೆಸೇಜ್ ಮಾಡಿ ಅವಾಯ್ಡ್ ಮಾಡಿಬಿಡೋದು ಸರ್. ಇದು ಏನಂದ್ರೆ ಸರ್, ಒಂದೊಂದು ಕಡೆ ಪಾರ್ಟ್ 1 ಪಾರ್ಟ್ 2 ಅನ್ನೋದು ಜನರಲಿ ಒಂದು ಹಿಟ್ ಫಾರ್ಮುಲಾ ಅಂತ. ಅಂದರೆ ಒಂದು ಕಾಂತಾರ ಆದರೆ ಇದು, KGF ಆದರೆ ಇದು. ಈಗ ಚಂದ್ರು ಅವರು ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಂದು ಲೀಡ್ ಕೊಟ್ಟಿದ್ದಾರೆ. ಸಪೋಸ್ ಇಲ್ಲ ನಾಟ್ ಕಂಪ್ಲೀಟ್. ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ. ಕಾಂತಾರ ಮಾಡುವಾಗ ಸರ್ ಡೆಫಿನೆಟ್ಲಿ ಪಾರ್ಟ್ 1 ಪಾರ್ಟ್ 2 ಮಾಡಬೇಕಂತ ಮಾಡಿಲ್ಲ. ಕಾಂತಾರ ಮಾಡಿದ ಮೇಲೆ ತಾನೇ ಪ್ರಿಕ್ವಲ್ ಮಾಡಿದ್ರು. ಹೌದು. ಬಟ್ ಇವರು ಏನ್ ಮಾಡೋದು, ಒಂದು ಓಪನ್ ಎಂಡ್ ಮಾಡ್ಕೊಂಡಿದ್ದಾರೆ. ಎಂಡಲ್ಲಿ ಒಂದು ಸಣ್ಣ ಲೀಡ್ ಕೊಟ್ಕೊಂಡಿದ್ದಾರೆ. ಪ್ರಾಬಬ್ಲಿ ಅದು ಅವ್ರ ಐಡಿಯಾನೇ ಇರಬಹುದು. ಹೌದೌದು, ಈ ಸ್ಟೋರಿ ಕಂಪ್ಲೀಟ್ ಆಗುತ್ತೆ. ಹೌದೌದು, ಈ ಸ್ಟೋರಿ ಕಂಪ್ಲೀಟ್ ಆಗಿ ಒಂದು ಸಣ್ಣ ಓಪನ್ ಎಂಡ್ ಕೊಟ್ಟು ಲೀಡ್ ಕೊಟ್ಟಿದ್ದಾರೆ ಸರ್. ಇಲ್ಲ ಇಟ್ಸ್ ಎ ಕಂಪ್ಲೀಟ್ ಸ್ಟೋರಿ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.